ಇದು ಹರಿಹರ ನಗರಸಭೆ ಸಂಬಂಧಪಟ್ಟ ತ್ಯಾಜ್ಯ ವಿಲೇವಾರಿ ಘಟಕದ ಮುಖ್ಯ ದ್ವಾರ. ಬನ್ನಿ ಒಳಗೆ ಹೋಗೋಣ. ಇದು ಆಫೀಸು. ಒಳಗಡೆ ಚರಂಡಿ, ಅನ್ಕಟ್ ಚರಂಡಿ. ಕಸ ವಿಲೇವಾರಿ ಘಟಕದಲ್ಲಿ ವೇ ಮಷಿನ್ ಹಾಕಿದ್ದಾರೆ. ನೋಡೋರಿಗೆಲ್ರಿಗೂ ಅನಿಸ್ಬೋದು ವೇ ಮಷಿನ್ನು ಮೇಲೆ ಗಾಡಿಗಳು ಹೆಂಗೆ ಹೋಗ್ಬೇಕು ಅಂತ ಎಲ್ರಿಗೂ ಅರಿವಿರ್ತೈತಿ. ವೇ ಮಷಿನ್ಗೆ ಆ ಕಡೆನೂ ಇಳಿಜಾರಿಲ್ಲ, ಈ ಕಡೆನೂ ಇಳಿಜಾರಿಲ್ಲ. ಗಾಡಿಗಳು ಹತ್ತೋದಾದ್ರೆ ಹೀಗೆ. ಆಮೇಲೆ ಇದು ಕಡ್ದಾಗಿಂದನೂ ನಿರ್ವಹಣೆ ಮಾಡಿಲ್ಲ ಅನ್ನೋದು ಎಲ್ರಿಗೂ ತಿಳಿಯುತ್ತೆ. ಇಲ್ಲಿ ವೇ ಮಷಿನ್ ಯಾಕೆ ಹಾಕಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಮೂಡ್ತಿದೆ ನನಗೆ. ಯಾಕಂದ್ರೆ ಆ ಕಡೆ ಇಳಿಜಾರಿಲ್ಲ, ಈ ಕಡೆ ಬಂದರೆ ಈ ಕಡೆನೂ ಯಾವುದೇ ರೀತಿಯಾಗಿ ಇಳಿಜಾರಿಲ್ಲ. ನೋಡ್ರಿ ವಿಡಿಯೋದಲ್ಲಿ ಕಾಣ್ತಿದೆ. ಆ ಶೆಡ್ಡಲ್ಲಿ ಶೆಡ್ ಹಾಕಿದ್ದಾರೆ ನೋಡ್ರಿ. ವೇ ಮಷಿನ್ ಸುತ್ತ ಆ ವೇ ಮಷಿನ್ ಗೋಡೆ ಕಟ್ಟಿದ್ದಾರೆ. ಸಿಮೆಂಟ್ ಇಲ್ಲ, ಸಿಮೆಂಟ್ ಕಡಿಮೆ ಆಗಿ ಜಲ್ಲಿ ಎಮ್ ಸ್ಯಾಂಡು ನೋಡ್ರಿ ಉದುರುತ್ತೆ. ನೋಡ್ರಿ ಎಷ್ಟು ಕ್ವಾಲಿಟಿ ನಗರಸಭೆಯಲ್ಲಿ ನಡೆಯುತ್ತೆ. ಇಲ್ಲಿ ನೋಡ್ರಿ ವೇಮೆಂಟ್ ಮಷಿನ್ ಎಷ್ಟು ನೀಟಾಗಿ ಕೆಲಸ ಮಾಡುತ್ತೆ ಅಂತ ಒಳಗಡೆ ನೋಡ್ರಿ. ಪ್ರಿಂಟಿಂಗ್ ಮಷಿನ್ ಇದೆ, ವೇಮೆಂಟ್ ಮಷಿನ್ ಡಿಸ್ಪ್ಲೇ ಇದೆ, ಬ್ಯಾಟ್ರಿ ಇದೆ, UPS ಇದೆ. ಎಲ್ಲದು ಹಾಳಾಗಿ ಹೋಗಿದೆ. ಮತ್ತು ಇದು ಕೆಲಸಕ್ಕೆ ಬರಲ್ಲ ಅಂದರೆ ಇದಕ್ಕೆ ಎಷ್ಟು ಹಣ ಬಳಕೆ ಮಾಡಿಕೊಂಡಿದ್ದಾರೆ, ಇದನ್ನು ಯಾಕೆ ಉಪಯೋಗಿಸ್ತಾ ಇಲ್ಲ? ಪ್ರಶ್ನೆ 2.